ವೆಲ್ಕಮ್ ಟು ಹೇಮಾ ಫ್ಯಾಷನ್ ಸ್ಟುಡಿಯೋ ಸ್ನೇಹಿತರೆ. ಬ್ಲಾಕ್ ಫಿಗರ್ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ 2 ವಿಡಿಯೋಸ್ ಡಿವೈಡ್ ಮಾಡಿದ್ದೆ. ಇಲ್ಲಿ ನಾನು ಮತ್ತೆ ನಿಮಗೆ ಒಂದು ರಿವಿಷನ್ ಆಗಲಿ ಅಂತ ಹೇಳಿಬಿಟ್ಟು ಮತ್ತೆ ಬ್ಲಾಕ್ ಫಿಗರ್ ಕಂಪ್ಲೀಟ್ 10.5 ಹೆಡ್ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ನಾನು ಎಕ್ಸ್ಪ್ಲೈನ್ ಡ್ರಾಯಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ. ಚೆಕ್ ಮಾಡ್ಕೊಳ್ಳಿ, ನೀವು ಇದೇ ರೀತಿ ನೀವು ಡ್ರಾಯಿಂಗ್ ಮಾಡ್ಕೋಬೇಕು. ಬ್ಲಾಕ್ ಫಿಗರ್ 10.5 ಹೆಡ್ ಕಂಪ್ಲೀಟಾಗಿ ಸೆಂಟರಲ್ಲಿ ಒಂದು ಲೈನ್ನ ಡ್ರಾ ಮಾಡಿ. 10.5 ಹೆಡ್ ನೋಡಿ, ನಾನು ಇಲ್ಲಿ ಹೇಗೆ ಡ್ರಾ ಮಾಡ್ಕೊಳ್ತಿದ್ದೀನಿ ಅದೇ ರೀತಿ ನೀವು 10.5 ಹೆಡ್ ಫಿಗರ್ನ ಡ್ರಾ ಮಾಡಿಕೊಂಡು ಎಲ್ಲ 1 ಇಂಚಿಗೆ ಡಿವೈಡ್ ಮಾಡ್ಕೊಳ್ಳಿ. ಮೆಷರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ನಾನು ಮೆಷರ್ಮೆಂಟ್ ಒಂದು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದನ್ನು ಒಂದ್ಸಲಿ ರೆಫರ್ ಮಾಡಿಕೊಂಡು ನಂತರ ಈ ರೀತಿ ಡ್ರಾ ಮಾಡಿಕೊಂಡು ಎಲ್ಲ 1 ಇಂಚಿಗೆ ಡ್ರಾ ಮಾಡಿಕೊಂಡು 10 ಇಂಚ್ ಕಂಪ್ಲೀಟ್ ಡ್ರಾ ಮಾಡಿ ನಂತರ 1/2 ಇಂಚ್ ಎಕ್ಸ್ಟ್ರಾ ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ 1 2 3 ಪಾಯಿಂಟ್ಸ್ನ ಕೊಟ್ಕೊಂಡು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ನಂತರ ಅದಕ್ಕೆ 1 ಇಂಚಿಗೆ ಕಂಪ್ಲೀಟ್ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಹೇಗೆ ಡ್ರಾ ಮಾಡಿದ್ದೀನಿ ನೋಡಿ, ಅದೇ ರೀತಿ ಲೈನ್ಸ್ನ ಡ್ರಾ ಮಾಡಿ. 1 ಇಂಚಿಗೂ ನೀವು ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಮೆಷರ್ಮೆಂಟ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಷ್ಟೆಷ್ಟು ಇಂಚಿಗೆ ಯಾವ್ಯಾವ ಒಂದು ಬಾಡಿ ಪಾರ್ಟ್ನ ಸ್ಟ್ರಕ್ಚರ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ದಟ್ ಕಂಪ್ಲೀಟಾಗಿ ನಾನಿಲ್ಲಿ ಏನು ಲೈನ್ಸ್ನ ಡ್ರಾ ಮಾಡ್ತಿದ್ದೀನಿ 1 ಇಂಚಿಗೆ ಅದೇ ರೀತಿ ನೀವು ಲೈಟಾಗಿ ಪೆನ್ಸಿಲ್ನಲ್ಲಿ ಡ್ರಾ ಮಾಡ್ಕೊಳ್ಳಿ. ಇದು ನೀವು ನಾನು ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡಲಿಕ್ಕೆ ಹೋಗಬೇಡಿ. ಪೆನ್ಸಿಲ್ನಲ್ಲೇ ಕಂಪ್ಲೀಟ್ ಡ್ರಾಯಿಂಗ್ ನೀವು ನೋಟ್ ಮಾಡ್ಕೋಬೇಕು. ನಾನು ನಿಮಗೆ ಡಾರ್ಕಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಕೆಚ್ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನೀವು ಕಂಪ್ಲೀಟ್ ಡ್ರಾಯಿಂಗ್ನ ಬ್ಲಾಕ್ ಫಿಗರ್ ಏನಿದೆ ಅದನ್ನು ಪೆನ್ಸಿಲ್ನಲ್ಲೇ ಡ್ರಾ ಮಾಡಿ. ಯಾಕೆ ಅಂದರೆ ನಮಗೆ ಬಾಡಿ ರೆಂಡ್ರಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ನೀವು ಒಂದು ಶೀಟು ಮೆಷರ್ಮೆಂಟ್ ಕಂಪ್ಲೀಟ್ ನೋಟ್ ಮಾಡಿಕೊಂಡು ಮೆಷರ್ಮೆಂಟ್ಸ್ನ ಬರ್ಕೊಂಡು ಒಂದು ಕಡೆ ರೆಫ್ರೆನ್ಸಿಗೆ ಇಟ್ಕೊಳ್ಳಿ. ನಂತರ ಇನ್ನೊಂದು ಶೀಟ್ನಲ್ಲಿ ಪೆನ್ಸಿಲ್ನಲ್ಲಿ ಡ್ರಾ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಲರ್ಸ್ನಲ್ಲಿ ಸ್ಕೆಚ್ ಪೆನ್ಸ್ಗಳಲ್ಲಿ ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ನ ಯೂಸ್ ಮಾಡಿ ಒಂದು ರೆಫರೆನ್ಸಿಗೆ ಬರೆದು ಇಟ್ಕೊಳ್ಳಿ ಪಾರ್ಟ್ಸ್ನ. ಆವಾಗ ನಿಮಗೆ ಈಸಿಯಾಗಿ ರೆಫರ್ ಮಾಡೋದಕ್ಕೆ ಈಸಿ ಆಗುತ್ತೆ. ತಕ್ಷಣ ನಿಮಗೆ ನೋಡಿದಾಗ ಎಷ್ಟೆಷ್ಟು ಮೆಷರ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಫ್ಲ್ಯಾಶ್ ಆಗಬೇಕು. ಸೊ ಕಂಪ್ಲೀಟು ಡ್ರಾ ಮಾಡ್ಕೊಂಡಿದ್ದೀನಿ. ನಂತರ ಟೋಟಲ್ಲು ಹೆಡ್ ಪಾಯಿಂಟಲ್ಲಿ 3/4 ಇಂಚು ಅಂದರೆ 6 ಪಾಯಿಂಟ್ಸ್, ಆ ಕಡೆ ರೈಟ್ ಲೆಫ್ಟ್ 6 ಪಾಯಿಂಟ್ಸ್ನ ಡ್ರಾ ಮಾಡಿಕೊಂಡು 1 ಇಂಚಿಗೆ ಹೆಡ್ಡನ್ನು ಡ್ರಾ ಮಾಡಬೇಕು. ಎಕ್ಸಾಕ್ಟ್ ಮೆಷರ್ಮೆಂಟನ್ನು ನೀವು ಪ್ರಾಕ್ಟೀಸ್ ಮಾಡಿ ಬಾಯ್ ಹಾರ್ಟ್ ಮಾಡಬೇಕು. ನೆಕ್ಸ್ಟ್ ಫ್ಯಾಷನ್ ಹಿಲ್ ಸ್ಟೇಷನ್ಗೆ ಈ ಥರ ಮೆಷರ್ಮೆಂಟಲ್ಲಿ ಬರೋದಿಲ್ಲ. ಡೈರೆಕ್ಟ್ ನಿಮಗೆ ಹೇಗೆ ಬಾಡಿ ರೆಂಡ್ರಿಂಗ್ ಯಾವ ಪಾರ್ಟಲ್ಲಿ ಯಾವುದು ಬರುತ್ತೆ, ಹೆಡ್ ಎಲ್ಲಿ ಬರುತ್ತೆ, ನೆಕ್ ಎಲ್ಲಿ ಬರುತ್ತೆ, ಶೋಲ್ಡರ್ ಪಾಯಿಂಟ್ ಎಲ್ಲಿ ಬರುತ್ತೆ, ಆ ರೀತಿ ಕಂಪ್ಲೀಟ್ ಮೆಷರ್ಮೆಂಟ್ ಗೊತ್ತಿರಬೇಕು. ಸೊ ಟೋಟಲ್ 1 ಇಂಚಿಗೆ ನಾನಿಲ್ಲಿ ಹೆಡ್ಡನ್ನ ಡ್ರಾ ಮಾಡ್ತಾ ಇದ್ದೀನಿ. ಲೆಫ್ಟ್ ರೈಟ್ 6 ಪಾಯಿಂಟ್ ಅಂದರೆ 3/4 ಇಂಚನ್ನ ಟೋಟಲ್ ಆಗಿ ಹೆಡ್ನ ಅಗಲ ತಗೊಳ್ಬೇಕಾಗತ್ತೆ ನೀವು. ನಂತರ ಕಂಪ್ಲೀಟು 1/4 ಇಂಚ್, ಆ ಕಡೆ 1/4 ಇಂಚ್ ತೊಗೋಬೇಕು. ಸೆಂಟರ್ ಪಾಯಿಂಟಿಗೆ ಮತ್ತೆ 1/4 ಇಂಚ್ ತೊಗೊಂಡು ನೆಕ್ ವಿಡ್ತ್ ಏನಿದೆ ಲೆಂತು ವಿಡ್ತು ಕಂಪ್ಲೀಟಾಗಿ 1/4 ಇಂಚ್ ಅಂತ ಏನು ಹೇಳ್ತೀವಿ 1.4 1/4 ಇಂಚಿಗೆ ಡ್ರಾ ಮಾಡ್ಕೋಬೇಕು. 1/4 ಇಂಚಿಗೆ ಡ್ರಾ ಮಾಡಿಕೊಂಡು ನೆಕ್ ಪಾಯಿಂಟ್ನ ಡ್ರಾ ಮಾಡಿ. ಬಾಕ್ಸ್ನ ಕ್ರಿಯೇಟ್ ಮಾಡಿ 1/4 ಇಂಚಿಗೆ. ಸೊ ನೆಕ್ಸ್ಟ್ ಶೋಲ್ಡರ್ ಪಾಯಿಂಟ್ ಅದು ಕೂಡ 1/4 ಇಂಚಿಗೆ ನೀವು ಡ್ರಾ ಮಾಡಬೇಕು.
1/4 ಇಂಚಿಗೆ ಡೌನಿಗೆ ಡ್ರಾ ಮಾಡಿ ನಂತರ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 3/4 ಅಂದರೆ 1/4 ಇಂಚು ರೈಟ್ ಸೈಡ್ 1/4 ಇಂಚು ಲೆಫ್ಟ್ ಸೈಡ್ ನೀವು ಡ್ರಾ ಮಾಡ್ಕೊಳ್ಬೇಕು. ನಂತರ ಶೋಲ್ಡರ್ ಪಾಯಿಂಟ್ನ ಕ್ರಿಯೇಟ್ ಮಾಡಿ ಶೋಲ್ಡರ್ ಪಾಯಿಂಟ್ ಕ್ರಿಯೇಟ್ ಆದ ನಂತರ ಅಪೆಕ್ಸ್ ಪಾಯಿಂಟ್ ಆಟೋಮೆಟಿಕ್ಕಾಗಿ ನಮಗೆ ಡ್ರಾಯಿಂಗ್ ಮುಖಾಂತರ ಸಿಗುತ್ತೆ. ಅಪೆಕ್ಸ್ ಪಾಯಿಂಟ್ ಆಗಿರ್ಬೋದು, ಹಾರ್ಮೋಲ್ ಏನಿದೆ ಅದು ನಮಗೆ ಆಟೋಮೆಟಿಕ್ ಸಿಗುತ್ತೆ ಮೆಜರ್ಮೆಂಟ್. ಅದಾದ ನಂತರ ವೆಸ್ಟ್ ಪಾಯಿಂಟಿಗೆ ಬನ್ನಿ. 3 ಇಂಚಿಗೆ ವೆಸ್ಟ್ ಪಾಯಿಂಟ್ ಬರುತ್ತೆ. ಸೊ ರೈಟ್ ಸೈಡ್ ಲೆಫ್ಟ್ ಸೈಡ್ ಹಾಫ್ ಇಂಚ್, ಅರ್ಧ ಭಾಗ, ಆ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ನೀವು ವೆಸ್ಟ್ ಪಾಯಿಂಟ್ನ ಡ್ರಾ ಮಾಡ್ಕೋಬೇಕು. ವೆಸ್ಟ್ ಪಾಯಿಂಟ್ ಕೂಡ ಅದೇ ಆಗಿರುತ್ತೆ. ನಮ್ಮ ಎಲ್ಬೋಸ್, ಹ್ಯಾಂಡ್ಸಿಂದು ಎಲ್ಬೋಸ್ ಕೂಡ ಅದೇ ಆಗಿರುತ್ತೆ. ಸೇಮ್ ಅದೇ ಪಾಯಿಂಟಲ್ಲೇ ಎಲ್ಬೋಸ್ ಕೂಡ ಈಕ್ವಲ್ ಮೆಜರ್ಮೆಂಟಲ್ಲಿ ಬರುತ್ತೆ. ವೆಸ್ಟ್ ಯಾವಾಗ ಈಕ್ವಲ್ ಇರುತ್ತೋ ಅದೇ ಪಾಯಿಂಟಿಗೆ ನಮಗೆ ಹ್ಯಾಂಡ್ಸ್ ಎಲ್ಬೋಸ್ ಕೂಡ ಈಕ್ವಲ್ ಮೆಜರ್ಮೆಂಟಲ್ಲಿ ಎಲ್ಬೋ ಸೆಂಟರಿಗೆ ಸಿಗುತ್ತೆ. ಸೊ ವೆಸ್ಟ್ ಪಾಯಿಂಟ್ ಆದ ನಂತರ ಹಿಪ್ ಪಾಯಿಂಟ್ 3 ಇಂಚಿಂದ ಡೌನಿಗೆ 1/4 ಇಂಚು ತಗೋಬೇಕು. ಆನಂತರ ರೈಟ್ ಸೈಡ್ ಲೆಫ್ಟ್ ಸೈಡ್ 1/4 ಇಂಚು ಡ್ರಾ ಮಾಡ್ಕೋಬೇಕು. ಅದಾದ ನಂತರ ಅದನ್ನು ಶೇಪ್ ಕೊಡಿ. ಹಿಪ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಕ್ರಾಚ್ ಪಾಯಿಂಟ್ ನಂಬರ್ 4 ಇಂದ 4th ಪಾಯಿಂಟಿಂದ ಅಂದರೆ 4 ಇಂಚಿಂದ 1/4 ಇಂಚು ಡೌನಿಗೆ ತಗೊಳ್ಳಿ. ನಿಮಗೆ ಕ್ರಾಚ್ ಪಾಯಿಂಟ್ ಸಿಗತ್ತೆ. ಕ್ರಾಚ್ ಪಾಯಿಂಟ್ನ ನೀಟಾಗಿ ಡ್ರಾ ಮಾಡಿ. ನಾನಿಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಡ್ರಾ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ. ಒಂದು 5-6 ಶೀಟ್ಸ್ ತೊಗೊಂಡು A4 ಶೀಟ್ಸ್ನಲ್ಲಿ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ನಾನು ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಒಂದೇ ಸಲ ಎಲ್ಲ ಮೆಟೀರಿಯಲ್ಸ್ನು ಅಂದರೆ ಬರ್ಡನ್ ಆಗೋ ರೀತಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಮೊದಲು A4 ಶೀಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಯಾರೇ ಆಗಲಿ ಕಲಿಬೇಕಾದ್ರೆ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದಾದರೆ ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಶೀಟ್ಸ್ ಅವೈಲೇಬಲ್ ಇರುತ್ತೆ. ಅದಾದ ನಂತರ ಕ್ರಾಚ್ ಪಾಯಿಂಟ್ ಆದ ನಂತರ ನೀವು ಟೋಟಲ್ 6-7 ಇಂಚ್ ಸೆಂಟರ್ ಪಾಯಿಂಟ್ ಏನಿದೆ ಅಲ್ಲಿಗೆ ಆ ಕಡೆ ರೈಟ್ ಲೆಫ್ಟ್ 6 ಪಾಯಿಂಟ್ಸ್ ಅಂದರೆ ಟೋಟಲ್ 1/4 ಇಂಚಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕೀ ನೀಸ್ ಲೆಂತ್ ಸಿಗುತ್ತೆ. 6 ಪಾಯಿಂಟ್ಸ್ನ ಡ್ರಾ ಮಾಡ್ಕೋಬೇಕು. ನಂತರ ಅದನ್ನು ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ಕಾಲ್ಫ್ ಲೆಂತ್ ಏನಿದೆ ಅದು ರೈಟ್ ಸೈಡ್ ಲೆಫ್ಟ್ ಸೈಡ್ ಹಾಫ್ ಇಂಚಿಗೆ ಸಿಗುತ್ತೆ. 7th ಪಾಯಿಂಟಿಗೆ ನೀವು ಕಾಲ್ಫ್ ಲೆಂತ್ನ ಡ್ರಾ ಮಾಡಿಕೊಂಡು ಶೇಪ್ ಕೊಡಬೇಕು. ಅದಾದ ನಂತರ ಆ್ಯಂಕಲ್ ಲೆಂತ್ ಏನಿದೆ ಅದು ನಿಮಗೆ 9 ಮತ್ತು 10 ಪಾಯಿಂಟ್ ಸೆಂಟರ್ ಪಾಯಿಂಟಿಗೆ 1/2 ಇಂಚ್ ತೊಗೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ 1/4 ಇಂಚ್ ತೊಗೊಳ್ಳಿ. ನನ್ನ ಜೊತೆನೇ ಡ್ರಾ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಆವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಮತ್ತೆ ಫುಟ್ ಲೆಂತ್ ಏನಿದೆ ಅದು ಟೋಟಲ್ 10.5 ಏನು ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ 1/2 ಇಂಚ್ ತಗೊಳ್ಳಿ. ಅದನ್ನು ಶೇಪ್ ಕೊಟ್ಟು ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ ನಾವು ನೆಕ್ಸ್ಟ್ ಅಂದರೆ ನಮ್ಮ ಸ್ಲಿಪ್ಪರ್ಸ್ದು ಫುಟ್ ಡಿಸೈನ್ಸ್ ಎಲ್ಲ ಕೊಡಬೇಕಂದ್ರೆ ನಾವು ಸ್ವಲ್ಪ ಲೆಂತನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಏನು ಶೀಟ್ ಇದೆ 1/4 ಇಂಚ್ ಎಕ್ಸ್ಟ್ರಾ ತೊಗೋತೀನಿ, ಅಂದರೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅಲ್ಲಿಗೆ ಶೇಪ್ ಕೊಟ್ಕೊಳ್ತೀನಿ. ನೆಕ್ಸ್ಟ್ ನಮಗೆ ಸ್ಲಿಪ್ಪರ್ಸ್ ಎಲ್ಲ ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವ ಸ್ಯಾಂಡಲ್ಸ್ನ ನಾವು
ಡಿಸೈನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಕಂಪ್ಲೀಟ್ ಗೊತ್ತಾಗೋದಕ್ಕೆ ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೆಡ್ ಪಾರ್ಟ್, ನೆಕ್ ಪಾರ್ಟ್ ಆ ರೀತಿ ನೋಟ್ ಮಾಡ್ಕೊಳ್ತಾ ಹೋಗಿ. ಕ್ರಾಚ್ ಲೆವೆಲ್ಲು ಮತ್ತು ಹ್ಯಾಂಡ್ಸ್ ಏನಿದೆ ಆ ಹ್ಯಾಂಡ್ಸ್ ಸೇಮ್ ಈಕ್ವಲ್ ಮೆಜರ್ಮೆಂಟಲ್ಲಿ ಬರುತ್ತೆ. ಕ್ರಾಚ್ ಲೆವೆಲ್ಗೆ ನಾವು ಹ್ಯಾಂಡ್ಸ್ನ ಡ್ರಾ ಮಾಡಿಕೊಡಿ. ಇಲ್ಲಿಂದ ಕ್ರಾಚ್ ಲೆವೆಲ್ ಪಾಯಿಂಟಿಂದ ಲೆಫ್ಟ್ ಸೈಡಿಗೆ 2 ಇಂಚ್ ಡ್ರಾ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ನಮಗೆ ಗೊತ್ತಾಗಬೇಕು, ಏನೇ ಮಾಡಿದ್ರೂ ನಮಗೆ ಕಂಪ್ಲೀಟ್ ಕ್ಲಿಯರ್ ಇರಬೇಕು. ಸೊ 2 ಇಂಚಿಗೆ ನಾನು ಸ್ಪೇಸ್ ಕೊಟ್ಟು ಕ್ರಾಚ್ ಲೆವೆಲ್ನ ಈಕ್ವಲ್ ಆಗಿ ತೊಗೊಂಡು ಹ್ಯಾಂಡ್ಸ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಾದ ನಂತರ 1/4 ಇಂಚು ಎಕ್ಸ್ಟ್ರಾ ಮತ್ತು ಲೆಫ್ಟ್ ಸೈಡಿಗೆ ತೊಗೊಂಡು ಸೇಮ್ ಅಪೆಕ್ಸ್ ಪಾಯಿಂಟ್ ಮತ್ತು ಶೋಲ್ಡರ್ ಪಾಯಿಂಟ್ ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಇದು 1/4 ಇಂಚ್. ಹ್ಯಾಂಡ್ಸ್ ಸೆಂಟರಿಗೆ ನಮ್ಮ ಎಲ್ಬೋಸ್ ಬರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು ನೀವು. ಸೆಂಟರ್ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ ಹ್ಯಾಂಡ್ಸಿನ ಸೆಂಟರ್ ಪಾಯಿಂಟಿಗೆ ಮತ್ತು 3/4 ಇಂಚು 3/4 ಇಂಚ್ ಸೆಂಟರಿಗೆ ಎಕ್ಸಾಕ್ಟ್ ತೊಗೊಂಡು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಅದಾದ ನಂತರ 1/4 ಇಂಚ್ 1/4 ಇಂಚ್ ಶೇಪ್ ಕೊಡಬೇಕು. 1/4 ಇಂಚ್ ತೊಗೊಳ್ಳಿ. 1/4 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಮತ್ತೆ 1/2 ಇಂಚ್ ಇಲ್ಲಿ ಮತ್ತೆ 1/4 ಇಂಚ್ ತೊಗೋಬೇಕು. ಮತ್ತೆ 1/4 ಇಂಚ್ ತೊಗೊಳ್ಳಿ. 1/4 1/4 ಇಂಚ್ ಅಂತ ಏನು ಕರಿತೀವಿ, 1/4 ಇಂಚ್ ತೊಗೋಬೇಕು. ಅದಾದ ನಂತರ 1/2 ಇಂಚ್ ತೊಗೋಬೇಕು. 1/2 ಇಂಚ್ನ ಡ್ರಾ ಮಾಡ್ಕೊಳ್ಳಿ. ಎಲ್ಲದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಮೆಷರ್ಮೆಂಟಲ್ಲಿ ಅಂತ. ಬಾಯರ್ಟ್ ಆಗಿಬಿಡಬೇಕು ನಿಮ್ಗೆ ವಿತೌಟ್ ಮೆಷರ್ಮೆಂಟ್. ಸೊ ಈ ರೀತಿ ಶೇಪ್ನ ಕೊಡಿ. ಹ್ಯಾಂಡ್ಸ್ ಶೇಪ್ ಕ್ರಿಯೇಟ್ ಆಯಿತು. ಸೊ ಆ ಸೆಂಟರ್ ಲೈನ್ ಏನಿದೆ ಅದು 1/2 ಇಂಚ್ ಇರುತ್ತೆ ಡಿಸ್ಟೆನ್ಸ್. ಸೊ ಸೇಮ್ ನಿಮ್ಮ ಒಂದು ಲೆಫ್ಟ್ ಸೈಡ್ನ ಹ್ಯಾಂಡ್ಸ್ ಕೂಡ ಇದೇ ರೀತಿ ಡ್ರಾ ಮಾಡ್ಕೊಳ್ಳಿ. ಸೇಮ್ ಕ್ರಾಚ್ ಪಾಯಿಂಟಿಗೆ 2 ಇಂಚ್ ಡಿಸ್ಟೆನ್ಸಲ್ಲಿ ಡ್ರಾ ಮಾಡಿ ಸೇಮ್ ಡ್ರಾಯಿಂಗ್ನ ಕಂಟಿನ್ಯೂ ಮಾಡಿ. ಸೇಮ್ ಶೋಲ್ಡರ್ ಲೆವೆಲಿಂದ ಆ ಡಾಟ್ನ ಕಂಪ್ಲೀಟ್ ಜಾಯಿಂಟ್ ಮಾಡಿ. ನಂತರ ಅಪೆಕ್ಸ್ ಪಾಯಿಂಟಿಂದ ಮತ್ತೆ ಕ್ರಾಚ್ ಲೆವೆಲ್ಗೆ 2 ಇಂಚ್ ತೊಗೊಂಡು ಶೇಪ್ ಕೊಟ್ಟು 1/4 ಇಂಚ್ 1/2 ಇಂಚ್. ನಂತರ ಸೆಂಟರ್ ಪಾಯಿಂಟ್ ಏನಿದೆ ಅದು 3/4 ಇಂಚ್. ಆ ರೀತಿ ಡ್ರಾ ಮಾಡ್ಕೊಳ್ಳಿ. ಹ್ಯಾಂಡ್ಸ್ ಶೇಪ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಂದು ಪಾಯಿಂಟ್ಸ್ನೂ ಕೂಡ ಎಷ್ಟೆಷ್ಟು ಮೆಷರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀನಿ ಅನ್ನೋದನ್ನು ನೀಟಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಫಸ್ಟಿಂದ ರೆಗ್ಯುಲರ್ ಕ್ಲಾಸಸ್ ಕೊಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ನನಗೆ 2 ಮಕ್ಕಳಿರೋದ್ರಿಂದ ನನ್ನ 1 ಇಯರ್ ಮಗು ಏನಿದೆ ಇವಾಗ ಫುಡ್ ಸ್ಟಾರ್ಟ್ ಮಾಡಿದ್ದಾನೆ. ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಅವ್ನು ಫುಡ್ ಮಾಡಿ ತಿನ್ನಿಸೋದು ಅದೇ ಕೆಲಸ ಆಗಿಬಿಡ್ತಾ ಇದೆ. ಸೊ ಇವತ್ತಿಂದ ರೆಗ್ಯುಲರು ನಿಮಗೆ ಡಿವೈಡ್ ಮಾಡಿ ನಾಳೆ ನಾನು ಯಾವ್ಯಾವ ಕ್ಲಾಸಸ್ನ ಯಾವ್ಯಾವ ರೀತಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನೇನು ನೋಟ್ಸ್ ಕೊಡ್ತಾ ಇದ್ದೀನಿ ಅದನ್ನು ಕಂಪ್ಲೀಟು ನೀವು A4 ಶೀಟ್ಸ್ನಲ್ಲೇ ಮಾಡಬೇಕು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಅದಾದ ನಂತರ ನೀವು ಓಕೆ ಫಸ್ಟ್ ಲೆವೆಲಲ್ಲಿ ಇದ್ದೀರಾ, ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿದ್ರೆ ನಾನು ಸೆಕೆಂಡ್ ಲೆವೆಲ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ನಂತರ ಒಂದು ಫೈಲ್ನ ಮೇಂಟೈನ್ ಮಾಡಿ. ಪ್ರತಿ ಸಲ ಇದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟು ಗೊತ್ತಾಗುತ್ತೆ ಏನಕ್ಕೆ ಹೇಳಿದೆ ಅಂತ ಹೇಳಿಬಿಟ್ಟು. ನಿಮಗೆ ಅಡಿಷ್ನಲ್ ಶೀಟ್ಸ್ ತೊಗೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆದಷ್ಟು A4 ಶೀಟ್ಸ್ನೇ ಯೂಸ್ ಮಾಡಿ. ನಾವು ಡ್ರಾಯಿಂಗ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಡ್ರಾಯಿಂಗ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಶೀಟ್ಸ್ ಯಾವಾಗ ತೊಗೋಬೇಕು ಅಂತ ಹೇಳಿಬಿಟ್ಟು
ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕಂಪ್ಲೀಟು ಈ ಒಂದು ಬಾಡಿ ಪಾರ್ಟ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಬರ್ಕೊಳ್ತಾ ನೋಟ್ ಮಾಡ್ಕೊಳ್ತಾ ಯಾವ್ಯಾವ ಒಂದು ಪಾಯಿಂಟಲ್ಲಿ ಯಾವ್ಯಾವ ಒಂದು ಬಾಡಿ ಸ್ಟ್ರಕ್ಚರ್ದು ಪಾಯಿಂಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದು ಬೇಸಿಕ್ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು 2-3 ಸಲ ವೀಡಿಯೋಸ್ನ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ವೀಡಿಯೋಸು ಹಾಫ್ ಆಗಿ ಕಟ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ವೀಡಿಯೋಸ್ ಕಂಪ್ಲೀಟ್ ಕ್ಲಿಯರ್ ಇರಲಿಲ್ಲ ಮೊಬೈಲು. ಸೊ ದಟ್ ನಾನು ಮೊಬೈಲೆಲ್ಲ ಚೇಂಜ್ ಮಾಡಿ ಕಂಪ್ಲೀಟು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದೇ ವೀಡಿಯೋನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಪ್ರೀವಿಯಸ್ ಏನು ಕಳಿಸಿದ್ದೀನಿ ಅದನ್ನು ರೆಫರ್ ಮಾಡಿಕೊಂಡು ಕಲರ್ ಪೆನ್ಸಿಲ್ಸ್ ಎಲ್ಲ ಯೂಸ್ ಮಾಡಿ ಮೆಜರ್ಮೆಂಟ್ಸ್ನ ಬರ್ಕೊಳ್ಳಿ. ಅದು ರೆಫ್ರೆನ್ಸಿಗೆ ನಿಮಗಿರಬೇಕು. ಅದಾದ ನಂತರ ಇದನ್ನು ಕಂಪ್ಲೀಟಾಗಿ ಡ್ರಾ ಮಾಡಿಕೊಂಡು ಮತ್ತೆ ಒಂದು ಶೀಟ್ನಲ್ಲಿ ಡ್ರಾ ಮಾಡಿ. ಆದಷ್ಟು ನಾನಿಲ್ಲಿ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡಿದ್ದೀನಿ. ಬಟ್ ನೀವು ಪೆನ್ಸಿಲ್ನಲ್ಲೇ ಈ ಸ್ಕೆಚ್ನ ಡ್ರಾ ಮಾಡಬೇಕು. ಬ್ಲಾಕ್ ಫಿಗರ್ ಅಂತ ಇದು ಶೀಟ್ ನಂಬರ್ 1 ಅಂತ ಹಾಕ್ಕೊಳ್ಳಿ. ಫಸ್ಟ್ ನಾನೇನು ಮಾಡಿಸ್ದೆ ಅದು ರೆಫ್ರೆನ್ಸಿಗೆ ನೀವು ಇಟ್ಕೋಬೇಕು. ಸ್ಟಿಕ್ ಮಾಡ್ಕೋಬೇಡಿ. ಫ್ಯಾಷನ್ ಹಿಲ್ಸ್ಟ್ರೇಷನ್ದು ಒಂದು ಬುಕ್ನ ಮೇಂಟೈನ್ ಮಾಡಿ ನೀವು, ಡ್ರಾಯಿಂಗ್ ಬುಕ್ಕು. ಅದನ್ನು ನೀವು ಒಂದು ಸ್ಟಿಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಪೇಜ್ನಲ್ಲಿ. ಅದಾದ ನಂತರ A4 ಶೀಟ್ನಲ್ಲಿ ನೀವು ಫಾಲೋ ಮಾಡಿಕೊಂಡು A4 ಶೀಟ್ಸ್ನ ಅಡಿಷ್ನಲಾಗಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದು ಡ್ರಾಯಿಂಗ್ ಶೀಟಲ್ಲಿ ಮಾಡಿ ಅಂತ ಹೇಳ್ತೀನಿ ಅದು ಡ್ರಾಯಿಂಗ್ ಬುಕ್ನಲ್ಲಿ ಮಾಡಿ. ನಾನಿಲ್ಲಿ ನಿಮಗೆ ಈಗ ತೋರಿಸ್ತೀನಿ ಯಾವ ಥರ ಡ್ರಾಯಿಂಗ್ ಬುಕ್ ತೊಗೊಳ್ಳಿ ಅಂತ ಹೇಳಿದ್ರೆ A3 ಸೈಜ್ ಡ್ರಾಯಿಂಗ್ ಬುಕ್ ತೊಗೊಳ್ಳಿ. ಅದು ಶೀಟ್ಸ್ ತುಂಬ ನಿಮಗೆ ರಫ್ ಇರುತ್ತೆ. ಸೊ ನಾವು ಸ್ಕೆಚ್ ಮಾಡಿದಾಗ ಪೇಂಟಿಂಗ್ ಮಾಡಿದಾಗ ಹಾಳಾಗೋದಿಲ್ಲ. ಈಗ ಅಟ್ ಪ್ರೆಸೆಂಟ್ ನೀವು A4 ಶೀಟ್ನ ಯೂಸ್ ಮಾಡಿಬಿಟ್ಟು ಇನ್ನೂ ಸ್ಕೆಚಸ್ ತುಂಬ ಇದೆ. ಬ್ಲಾಕ್ ಫಿಗರ್ದು ಏನು ಬರುತ್ತೆ ಅದು 1 by 1 ನಾವು ಮಾಡ್ಕೊಂಡು ಹೋಗೋಣ. ಇದನ್ನು ನಂಬರ್ 1 ಅಂತ ಕೊಟ್ಕೊಳ್ಳಿ ನೀವು. ಅದನ್ನು ಅಡಿಷ್ನಲ್ ಆಗಿ ಯೂಸ್ ಮಾಡ್ಕೊಂಡು ಹೋಗಿ. ಕ್ಲಾಸಸ್ಗಳು ಮಂಡೇಯಿಂದ ಫ್ರೈಡೇವರೆಗೂ ಕ್ಲಾಸಸ್ ಇರುತ್ತೆ. ಕೆಲವೊಂದು ಕ್ಲಾಸಸ್ ಫ್ರೀ ಇದೆ, ಕೆಲವೊಂದು ಪೇ ಮಾಡಿ ಕಲಿಬೇಕಾಗತ್ತೆ. ಆ ಥರ ಕ್ಲಾಸ್ಗಳು ಇದೆ. ಬಟ್ ಈಗ ನೀವು ಎಲ್ಲ ಬೇಸಿಕ್ ಕ್ಲಾಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇರುವಂಥವರು ಪೇ ಮಾಡಿ ಕಲಿಯುವಂತಹ ಕ್ಲಾಸಸ್ಗಳಿಗೆ ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಕಂಪ್ಲೀಟು ನೋಟ್ಸ್ನ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದನ್ನು ನೀವು ಸ್ಕೆಚ್ ಪೆನ್ನಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನಾನು ನಿಮಗೆ ಡ್ರಾಯಿಂಗ್ ಕ್ಲೀನಾಗಿ ಕಾಣಿಸ್ಲಿ ಡಾರ್ಕಾಗಿ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಸ್ಕೆಚ್ ಪೆನ್ನ ಯೂಸ್ ಮಾಡಿದ್ದೀನಿ. ನೀವು ಪೆನ್ಸಿಲ್ನ ಯೂಸ್ ಮಾಡಿ. ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ನಮಗೆ A4 ಶೀಟ್ ಬೇಕಾಗುತ್ತೆ. ಬಾಡಿ ರೆಂಡ್ರಿಂಗಿಗೆ ಪೆನ್ಸಿಲ್, ಸ್ಕೇಲ್, ಶಾರ್ಪ್ನರ್, ಎರೈಸರ್, ನಂತರ A4 ಶೀಟ್ ರೆಡಿ ಇಟ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಿಗೆ. ಮತ್ತು ಬಾಡಿ ರೆಂಡರಿಂಗ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೂ ಆದಷ್ಟು ವೀಡಿಯೋಸ್ನ ಫ್ರೀ ಇರೋವಂಥವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ಕೊಡ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ನಮಸ್ತೆ.